ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಿಯಾಕ್ಷನ್ ಸರ್, ಕಮಿಷನ್ 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 ಈಗ ಏನೆಲ್ಲ ಬದಲಾದ್ರೂ ಕಮಿಷನ್ ಮಾತ್ರ ಬದಲಾಗ್ತಾ ಇಲ್ಲ, ಭ್ರಷ್ಟಾಚಾರ ಬದಲಾಗ್ತಾ ಇಲ್ಲ. ಕಮಿಷನ್ ಇದ್ರೇನೆ ಭ್ರಷ್ಟಾಚಾರ ಆಗೋದು, ಭ್ರಷ್ಟಾಚಾರ ಇದ್ರೆ ಕಮಿಷನ್, ಎರಡು ಒಂಥರ ಪಾರ್ಟ್ನರ್. ಅಧಿಕಾರಿಗಳಿಗೆ ಗುತ್ತಿಗೆದಾರರು ಒಂಥರ ಬ್ಯಾಕ್ ಬೋನ್ ಇದ್ದಂಗೆ. ಅದೊಂಥರ ಯಾವ ರೀತಿ ಅಂತ ಹೇಳಿದ್ರೆ, ಕೆಲವು ಶಾಸಕರಿಗೆ ಮತದಾನ ಯಾವ ರೀತಿಯ ಒಂದು ಬ್ಲ್ಯಾಕ್ ಬಾಕ್ಸ್ ಇರ್ತದಲ್ಲ, ಆ ಮಾದರಿಯಲ್ಲಿ ಕೆಲವು ಗುತ್ತಿಗೆದಾರರಿಗೆ ಅಧಿಕಾರಿಗಳು ಇರ್ತಾರೆ. ಅದು ಯಾವುದೇ ರೀತಿಯನ್ನು ಸುಳ್ಳೇನಲ್ಲ. ಬಟ್ ನನ್ನ ಅನಿಸಿದ ಮಟ್ಟಿಗಾಗಿ ಈಗ ಹಿಂದೆ 40% ಕಮಿಷನ್ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಅದು ಕ್ಯಾಂಪೇನ್ ಮಾಡಿ ATM PayTM ಏನೇನೋ ಮಾಡಿ ಅದೆಲ್ಲ ಮಾಡಿ ಅದ್ರ ಮುಖೇನೇ 40% ಕಮಿಷನ್ ತಗೊಳ್ತಾ ಇದ್ದಾರೆ. ಇದ್ರ ಮುಖೇನೇ ನಾವು ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿರೋದು. ಖಂಡಿತವಾಗಿ ಒಪ್ಕೋತೀನಿ, ಅದು 40% ಇದೆ. ಮಂತ್ರ ಬಂದ ಕೂಡಲೇ ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಜಸ್ಟಿಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ನೇಮಕಾತಿ ಅನ್ನತ್ತೆ. ಅದೆಲ್ಲ ಏನೆಲ್ಲ ಆಗಿದೆ ಅನ್ನುವಂಥದ್ದು, ಕೋವಿಡ್ ಆಗಿದ್ದು ಏನು ಆಡು ಮೂಡು ಎಲ್ಲವೂ ಆಗಲಿ ಅನ್ನುವಂಥದ್ದು ಒಂಥರ BJPಯ ಪಾಳೆಯದಿರುವಂಥ ನಡುಕ ಶುರುವಾಗಿದೆ. ಹೌದು ಏನೋ ಆಗುತ್ತೆ ಅನ್ನುವಂಥದ್ದು. ತದನಂತರದಲ್ಲಿ 2023ರಲ್ಲಿ ಇದೇ ಗುತ್ತಿಗೆದಾರರು ಇದೇ DK ಶಿವಕುಮಾರ್ ಮೇಲೆ ಆರೋಪ ಮಾಡಿದ್ರು. 15% ಕಮಿಷನ್ ಕೇಳ್ತಾ ಇದ್ದಾರೆ ಎನ್ನುವಂಥದ್ದು. ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ನೋಡಿ, 40% ಕಮಿಷನ್ ತಗೊಂಡಂತಹ ಗುತ್ತಿಗೆದಾರರು BJPಯ ಕಾಲದಲ್ಲಿ ಯಾರ ಕದನೂ ತಟ್ಟಿಲ್ಲ. ನೇರವಾಗಿ ಪ್ರಧಾನಮಂತ್ರಿಗೆ ಲೆಟರ್ ಹಾಕಿದ್ರು. ಯಾರು ಅಧ್ಯಕ್ಷರು ಕೆಂಪಣ್ಣವರು. ಇಲ್ಲೇನಾಯಿತು, 2023ರಲ್ಲಿ ವಿರೋಧ ಪಕ್ಷದ ನಾಯಕರ ಮನೆ ಕದ ತಟ್ಟಿದ್ರು, ಪ್ರತಿಪಕ್ಷದ ಎಲ್ಲ. ಕೊನೆಗೆ ರಾಜ್ಯಪಾಲರು ಗೇಟನ್ನು ಸಹ ತಟ್ಟಿ ರಾಜ್ಯಪಾಲರು ದೂರನ್ನು ಕೊಡುವಂಥ ಒಂದು ಸಂಪ್ರದಾಯಕ್ಕೆ ಬಂದ್ಬಿಡ್ತು. ಸೊ ತದನಂತರದಲ್ಲಿ ಏನು ಹೇಳಿದ್ರು ಇವರು, DK ಶಿವಕುಮಾರ್ ಅವರು, DK ಶಿವಕುಮಾರ್ಗೆ ಒಂದು ಚಾಲೆಂಜ್ ಆಗ್ತಾರೆ. ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ, ಸೊ ಆ ಕಟಿಂಗ್ ಸಹ ನಮ್ಮ ಹತ್ರ ಇದೆ. ಅಜ್ಜಯ್ಯನ ಹೆಸರಿನ ಪ್ರಮಾಣ ಮಾಡೋದ್ರೆ DK ಶಿವಕುಮಾರ್ ಸವಾಲಾಗ್ತಾರೆ ಗುತ್ತಿಗೆದಾರರು. ನಿಮಗೆ ತಾಕತ್ತಿದ್ರೆ ತಾವು ನಂಬಿರುವಂಥ ಅಜ್ಜಯ್ಯನ ಪ್ರಮಾಣ ಮಾಡಿ ಬನ್ನಿ, ನೀವು ಕೇಳಿಲ್ಲ ಅನ್ನುವಂಥದ್ದು. ಸೊ ಇದಕ್ಕೆಲ್ಲವೂ ಮಣಿಲಿಲ್ಲ ಅವರು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಅವತ್ತು 23ಕ್ಕೆ ನಾವು ಜನತಾ ಪಕ್ಷ ಮಾನ್ಯ ಶಿವಕುಮಾರ್ ಮೇಲೆ, ಮುಖ್ಯ ಕಾರ್ಯದರ್ಶಿಗಳ ಮೇಲೆ, ಆಯುಕ್ತರ ಮೇಲೆ ನಾವು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೇವೆ. ಇದು ಏನೇನಾಗಿದೆ ಇದ್ರ ಮೇಲೆ ಅನ್ನುವಂಥದ್ದನ್ನ ಒಂದು ಇಟ್ಕೊಂಡು ನಾವು ಅವತ್ತು ಕಂಪ್ಲೇಂಟ್ ದೂರ ಸರ್ BCD 47/23/2023 ಅಲ್ಲಿ ನಾವು ಕಂಪ್ಲೇಂಟನ್ನು ದೂರ ಮಾಡಿದ್ವಿ. ಬಟ್ ಅದಾದ ನಂತರದಲ್ಲಿ ಇದಕ್ಕಿದ್ದಾಗೆ ಕಳೆದ ವಾರ 40% ಕಮಿಷನ್ ಕೊಟ್ಟಂತಹ ಒಂದು ಗುತ್ತಿಗೆಯ ಏನೆಲ್ಲ ಕಾಮಗಾರಿಗಳು ಕೊಟ್ಟಿದ್ರಲ್ಲ, ಇದನ್ನ ರದ್ದುಪಡಿಸಲಾಗಿದೆ. ಅಲ್ಲಿ ಕೊಟ್ಟಂತಹ ಇದೇನಿದೆ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳನ್ನ ತಮ್ಮ ಮಾತೃ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಎನ್ನುವಂಥದ್ದು ಮಾಧ್ಯಮಗಳಲ್ಲಿ ಬರುತ್ತೆ. ನಾನು ಒಂದ್ ಹೇಳ್ತಿದ್ದೀನಿ, 40% ಬದಿಗೊತ್ತಿ ಅಂದ್ರೆ ಅದು ರದ್ದು ಮಾಡಿ ಈಗ 80% ಅದನ್ನೇನಾದ್ರು ಇವರೇನು ತನಿಖೆಗೆ ಆದೇಶ ಮಾಡ್ತಾರೆ. ಈಗ 40% ಆಯ್ತು, ನಾನು ಖಂಡಿತವಾಗೂ BJP ಕಾಲದಲ್ಲಿ ಮಾಡಿತ್ತೋ ಇಲ್ವೋ ಅದನ್ನ ಯಾವುದೇ ರೀತಿ ನನ್ನ ಸಹೋದರ ಹೇಳ್ದಂಗೆ ಇವಾಗಲೇ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಸಹ ಗೊತ್ತಾಗಿದೆ. ಈಗ 80% ಕಮಿಷನ್ ಏನಿದೆಯಲ್ಲ, ಇದನ್ನ ಇವಾಗ ಮಾತೆತ್ರ ಮಾನ್ಯ ಸಿದ್ದರಾಮಯ್ಯ ಒಂದೇ ಎರಡೇ ಡೈಲಾಗು, ಯಾವುದೇ ಆರೋಪ ಮಾಡಲಿ ಒಂದು SIT ರಚನೆ ಮಾಡೋದು, ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡೋದು. ಇವೆರಡು ಬಿಟ್ರೆ ಕಳೆದ ಸರ್ಕಾರ ಯಾವುದೇ ಅಭಿವೃದ್ಧಿಯನ್ನು ಮಾಡಿಲ್ಲ ಇಲ್ಲಿವರೆಗೂ. ಒಂದಾದ್ರೂ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದು ತೋರಿಸ್ಲಿ. ಇವ್ರು ಮಾಡ್ತಿರೋದೇನೋ ರೈತರ ಹೆಸರಲ್ಲಿ 100 ಕೋಟಿ ವ್ಯಯ ಮಾಡಿ ಆರತಿ ಮಾಡುವಂಥದ್ದು, ಕಾವೇರಿ ಆರತಿ ಮಾಡುವಂಥದ್ದು. ಇದು ಬಿಟ್ರೆ ಇನ್ನೇನಿಲ್ಲ. ಅದೇ ಕಾವೇರಿಯ ದಡದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ರಿ. 100 ಕೋಟಿ ಯಾಕ್ರಿ ಇವತ್ತು ಸಾರ್ವಜನಿಕ ಹಣವನ್ನ ತಾವು ಪೂಜೆ ಪುರಸ್ಕಾರ ಮಾಡೋದು ಯಾಕೆ 100 ಕೋಟಿ ವೇಸ್ಟ್ ಮಾಡ್ತಾ ಇದ್ದೀರಾ? ಸೊ ಇದೇ ಮಾದರಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ 40% ಏನು ಆರೋಪ ಮಾಡಿದ್ರೆ ನಿನ್ನೆ ಪಾಪ ದೂರು ಕೊಟ್ಟಿದ್ದಾರೆ. ಅವರು ಗುತ್ತಿಗೆದಾರರು 2ನೇ ಬಾರಿ ದೂರು ಕೊಟ್ಟಿದ್ದಾರೆ. ಸಹೋದರ ಹೇಳಿದಾಗ ಖಂಡಿತವಾಗೂ ನಾನು ಗುತ್ತಿಗೆದಾರರು ನಂಬಕ್ ಹೋಗಲ್ಲ. ಗುತ್ತಿಗೆದಾರರು ಯಾವ ರೀತಿಯಲ್ಲಿದ್ದಾರೆ, ಎಲ್ಲರೂ ಅಲ್ಲ, ಕೆಲವು ಗುತ್ತಿಗೆದಾರರು ತಮ್ಮ ಸ್ವಾರ್ಥಕ್ಕಾಗಿ ಇದನ್ನು ಬಳಸ್ಕೊತಾ ಇದ್ದಾರೆ. ಸರ್ಕಾರವನ್ನು ಬಳಸ್ಕೊತಾರೆ, ಸರ್ಕಾರದ ಅಧಿಕಾರಿಗಳನ್ನು ಬಳಸ್ಕೊತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದು ಈ ಕೂಡಲೇ ತನಿಖೆ ಆಗಬೇಕು. ಯಾವ ಇಲಾಖೆಯಲ್ಲಿ ಏನೇನಾಗಿದೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ನಡೆದಿದೆ, ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಅಧಿಕಾರಿಗಳು ಹಣ ಕೇಳಿದ್ದಾರೆ ಅನ್ನುವಂಥದ್ದನ್ನ ಎವಿಡೆನ್ಸ್ ಸಮೇತ ಇವರು ದೂರು ದಾಖಲು ಮಾಡಿದ್ರೆ ಖಂಡಿತವಾಗೂ ಅವ್ರನ್ನ ಮೆಚ್ಚುಗೆ. ಯಾಕೆಂತ ಹೇಳಿದ್ರೆ ಕೆಂಪಯ್ಯ ಒಂದ್ ಕೊಡೋದು ಲೆಟರ್ ಮಾಡಿ, ಇವ್ರು ಅಜ್ಜಯ್ಯನ ಮೇಲೆ ಹಣೆ ಮಾಡೋ ಅನ್ನುವಂಥದ್ದು. ಇದು ಬಿಟ್ರೆ ಗುತ್ತಿಗೆದಾರರಿಗೆ ಏನಿಲ್ಲ. ಈಗ 80% ಏನ್ ಹೇಳ್ತಾರೆ, 80% ಸರ್ 5% ಆಗಲಿ, ಇವ್ರು 80% ಹೇಳಿದ್ರೆ 5% ನಮ್ಮ ಹತ್ರ ಕಮಿಷನ್ ಕೇಳ್ತಾ ಇದ್ದಾರೆ ಇಂಥ ಅಧಿಕಾರಿಗಳು ಅನ್ನುವಂಥದ್ದನ್ನ ಫಸ್ಟ್ ಆಡಿಯೋ ಸಮೇತ ವಿಡಿಯೋ ಸಮೇತ ಆಧಾರ ಸಮೇತ ಇವರು ಕೊಟ್ರೆ ಖಂಡಿತವಾಗೂ ಗುತ್ತಿಗೆದಾರರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು. ಇವತ್ತು ಗುತ್ತಿಗೆದಾರರಿಗೆ ಎಂತ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ, ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ರೆ, ಇನ್ ಕೆಲವರು ಅದನ್ನೇ
ದುರುಪಯೋಗ ಮಾಡ್ಕೊಳ್ಳೋರು ಅಂತ ಬಂದಿದ್ದಾರೆ. ಇನ್ ಕೆಲವರು ಇದೇ ಗುತ್ತಿಗೆದಾರರ ಬಂಡವಾಳ ಮಾಡ್ಕೊಂಡು ತಮ್ಮ ಬೇಕಾದ ರೀತಿಯಲ್ಲಿ ಗುತ್ತಿಗೆಯನ್ನ ತಮ್ಮ ರಿಲೇಷನ್ ಕೊಡುವಂತ ಅಧಿಕಾರಿಗಳು ಸರ್ ಇವತ್ತೊಂದು ದಿವಸ ಇದ್ದಾರೆ. ಇದ್ರ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಎಲ್ಲವನ್ನೂ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಆದ್ರೆ ಇವತ್ತೇನಿದೆ 25ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ದೂರು ಕೊಟ್ಟಿದಾರಲ್ಲ ಮಾನ್ಯ ಅಧ್ಯಕ್ಷರಾದಂತ ಇವರು ಮಂಜುನಾಥ್ ಅವರು, ಇದನ್ನ ಖಂಡಿತವಾಗೂ ಇದು ಇಷ್ಟೇ 2 ಪೇಜ್ ಕೊಟ್ಟರೆ ಸಾಲದಿಲ್ಲ. ಇದು ಎಂತವ್ರು ಬೇಕಾದ್ರೆ ಇವಾಗ ಕಾಗಕ್ಕ ಗೋಬಕ್ಕನ್ ಕತೆ ಒಪ್ಸೋವಂಥದ್ದು ಬೇಡ. ಇದು ವಿತ್ ಎವಿಡೆನ್ಸ್ ಸಮೇತ ನೀವು ಕೊಟ್ರೆ ನಿಮ್ ಪರವಾಗಿ ನಾವಿರ್ತೀವಿ, ನಾವೆಲ್ಲರೂ ಇರ್ತೀವಿ, ಇಡೀ ರಾಜ್ಯದ ಜನ ನಿಮ್ ಪರವಾಗಿ ಇರ್ತೀವಿ. ಗುತ್ತಿಗೆದಾರ ಹೌದು, ಗುತ್ತಿಗೆದಾರಿಗೆ ಅನ್ಯಾಯ ಆಗ್ತಾ ಇದೆ, ಅಧಿಕಾರಿಗಳು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಅವ್ರ ಜೊತೆಲಿ ಇರ್ತೀವಿ. ಒಂದು ವೇಳೆ ನೀವೇನಾದ್ರೂ ಇದನ್ನು ಓಲೈಕೆ ರಾಜಕಾರಣ ನೀವು ಶುರು ಮಾಡಿದ್ರೆ ನಿಮ್ಮ ವಿರುದ್ಧನೂ ನಾವು ಸಹ ಹೋರಾಟ ಮಾಡಬೇಕಾಗುತ್ತೆ.